ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗೆ ಇನ್ನೂ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ. ಯಾಕೆ ಬಂದಿಲ್ಲ ಮತ್ತು ಅದರ ಜೊತೆಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ಇಮೇಲ್ ಕೂಡ ಮಾಡಿದ್ವಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ಆಫೀಸರ್ಸ್ಗೆ. ಅವ್ರ ಕಡೆಯಿಂದ ರಿಪ್ಲೈ ಕೂಡ ಬಂದಿದೆ. ಏನು ರಿಪ್ಲೈ ಬಂದಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ವಿಡಿಯೋ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. 23-24ನೇ ಸಾಲಿನಲ್ಲಿ ಹಿಂದುಳಿದವರ ಕಲ್ಯಾಣ ಇಲಾಖೆ ವತಿಯಿಂದ ಅರ್ಜಿನ ಕೂಡ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿ ಇನ್ನೂ ಕೂಡ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗಿಲ್ಲ. ಅದರಲ್ಲಿ ಫೀ ಕನ್ಸೆಷನ್ ಇರ್ಬೋದು ಮತ್ತು ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ವಿದ್ಯಾಸಿರಿ ಕೂಡ ಇರ್ಬೋದು. ಸೊ ಇವೆರಡು ಅಮೌಂಟ್ ಕೂಡ ಜಮಾ ಆಗಿಲ್ಲ. ಯಾಕೆ ಅಂತೇಳಿ ನಾವು ಮೇಲ್ ಕೂಡ ಹಾಕಿದ್ವಿ. ಅದರ ಜೊತೆಗೆ ಅಪ್ಲಿಕೇಶನ್ ತಾಲೂಕು ಲೆವೆಲ್ ವೆರಿಫಿಕೇಷನ್ ಆಗಿದೆ ಮತ್ತು ಅದರ ಜೊತೆಗೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಆಗಿದೆ. ಆದರೂ ಕೂಡ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಅವರು ಒಂದು ರಿಪ್ಲೈ ಕೂಡ ಮಾಡಿದ್ದಾರೆ. ಏನು ರಿಪ್ಲೈ ಬಂದಿದೆ ಅಂತಲೂ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇಲ್ಲೇ ನಿಮಗೆ ಕಾಣ್ತಾ ಭಾವಿಸ್ತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಏನಂದರೆ ಇದು ಪರ್ಟಿಕ್ಯುಲರ್ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿದು ಕೂಡ ನೋಡಿ ಹೈಡ್ ಮಾಡ್ತಾ ಇದ್ದೀವಿ ನಾವು ಹೆಸರನ್ನ. ಅದನ್ನು ಇಲ್ಲಿ ನೋಡಿ, ಅವರ ಅಪ್ಲಿಕೇಶನು ಫೆಬ್ರವರಿ 14, 2024 ಸಲ್ಲಿಸಿದ್ದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿದು ನೇಮ್ ಮ್ಯಾಚಿಂಗು, ಆಧಾರ್ ಸೀಡಿಂಗು ಮತ್ತು ಅದರ ಜೊತೆಗೆ ಬ್ಯಾಂಕು ಬ್ರಾಂಚ್ ಇವೆಲ್ಲ ಮೆನ್ಷನ್ ಆಗಿದ್ದಾವೆ. ಫಸ್ಟ್ ಲೆವೆಲ್ನಲ್ಲಿ ಅವ್ರದ್ದು ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಎಸ್ ಆಗಿದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಎಸ್ ಆಗಿದೆ. ಬಟ್ ಆದರೆ ಅಂದರೆ ಸೆಕೆಂಡ್ ಲೆವೆಲ್ಲು ಅದರ ಜೊತೆಗೆ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಕಾಂಪೋನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಯಾವುದು ಮೆನ್ಷನ್ ಆಗಿಲ್ಲ ಮತ್ತು ಅದ್ರ ಜೊತೆಗೆ ಥರ್ಡ್ ಲೆವೆಲಲ್ಲಿ ಪುಷ್ DBT ಕೂಡ ನೋ ಅಂತ ಇದ್ದಾವೆ. ಸೊ ಹಾಗಾಗಿ ನಮಗೆ ಯಾಕೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತೇಳಿ ಒಂದು ಮೇಲ್ನ ಹಾಕಲಿಕ್ಕೆ ಹೇಳಿತ್ತು. ಆ ವಿದ್ಯಾರ್ಥಿಗೆ ಹಾಕಿದ್ದಾರೆ ಮತ್ತು ಅದ್ರ ಜೊತೆಗೆ ರಿಪ್ಲೈ ಕೂಡ ಬಂದಿದೆ ಆ ವಿದ್ಯಾರ್ಥಿದು. ಏನು ರಿಪ್ಲೈ ಬಂದಿದೆ ಅಂತ ಕೂಡ ನೀವು ಇಲ್ಲಿ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಪರ್ಟಿಕ್ಯುಲರ್ ರಿಪ್ಲೈ ಕೂಡ ಬಂದಿದೆ. ಏನಂದರೆ ಇಲ್ಲಿ ನೋಡಿ, ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗೆ ನಿನ್ನೆ ತಾನೇ ಬಂದಿರತಕ್ಕಂಥ ಒಂದು ರಿಪ್ಲೈ ಇದು. ಎಸ್ಟರ್ಡೇ ಓನ್ಲಿ. ಡಿಯರ್ ಸ್ಟೂಡೆಂಟ್, ಕೈಂಡ್ಲಿ ವೇಟ್ ಫಾರ್ ಫ್ಯೂ ಡೇಸ್ ಆರ್ ಕಾಂಟ್ಯಾಕ್ಟ್ ಯುವರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಇಂಪಾರ್ಟೆಂಟ್ ನೋಟ್ ಟು ಆಲ್ ದ ಸ್ಟೂಡೆಂಟ್ಸ್ ಅಂತ ಬಂದರೆ ಕೈಂಡ್ಲಿ ವೇಟ್ ಫಾರ್ ಫ್ಯೂ ಡೇಸ್ ಆರ್ ಕಾಂಟ್ಯಾಕ್ಟ್ ಯುವರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಂದರೆ ಸ್ವಲ್ಪ ದಿನ ವೇಟ್ ಮಾಡಿ. ಆ ಎಲ್ಲ ವಿದ್ಯಾರ್ಥಿ ಕೂಡ ನಾವು ಅಲೋಕೇಟ್ ಮಾಡ್ತಾ ಇದ್ದೀವಿ. ಬಜೆಟ್ ಬಂದ ತಕ್ಷಣವೇ ನಿಮ್ಮ ಅಕೌಂಟಿಗೆ ಕೂಡ ಬರುತ್ತೆ. ಯಾಕಂದರೆ ಕ್ಯೂನಲ್ಲಿದ್ದಾವೆ ಎಲ್ಲರದು ಅಂತ ಅರ್ಥ ಇದು. ಮತ್ತು ಅದ್ರ ಜೊತೆಗೆ ಇಲ್ಲಪ್ಪ ಅಂದರೆ ನಿಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್, ನೀವು ಯಾವ ಇಲಾಖೆಗೆ ಅರ್ಜಿ ಸಲ್ಲಿಸಿದರೆ, ಹಿಂದುಳಿದ ಕಲ್ಯಾಣ ಇಲಾಖೆ ಅಂದರೆ ಹಿಂದುಳಿದ ವರ್ಗ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡ, ಅದರ ಜೊತೆಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ ಇರ್ಬೋದು, ಹಾಗೆ ಕೃಷಿ ಇಲಾಖೆ ಇರ್ಬೋದು. ಸೊ ಬೇರೆ ಯಾವ ಇಲಾಖೆ ಸಂಬಂಧಪಡುತ್ತೆ ಆ ಇಲಾಖೆ ಕಾಂಟ್ಯಾಕ್ಟ್ ಮಾಡಿ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಮತ್ತು ಅದರ ಜೊತೆಗೆ ಇದು ನಿನ್ನೆ ಕಡೆ ಬಂದಿರತಕ್ಕಂಥ ಒಂದು ಮೇಲು. ಸೊ ಹಾಗಾಗಿ ನೀವು ಕೂಡ ಏನಪ್ಪ ಅಂದರೆ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ತೀನಿ. ಸ್ವಲ್ಪ ದಿನ ವೇಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಬಜೆಟು ಖಾಲಿ ಆಗಿರ್ಬೋದು ಮತ್ತು ಅದು ಬಂದ ತಕ್ಷಣ ಎಲ್ಲ ವಿದ್ಯಾರ್ಥಿ ಕೂಡ ಕ್ಯೂನಲ್ಲಿ ಇರ್ತಾವಲ್ಲ. ಸೊ ಅವ್ರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಅವ್ರದ್ದು ಪುಷ್ ಮಾಡ್ತಾರೆ. ನಂತರ ನೀವು ಪುಷ್ DBT ಕೂಡ ಎಸ್ ಆಗುತ್ತೆ ಅಂತಲೂ ಕೂಡ ತಿಳಿದು ಬಂದಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರೆ ಹಾಗಾಗಿ ನಿಮ್ಮದು ಕೂಡ ಏನಾದರೂ ಡೌಟ್ಗಳಿದ್ದರೆ ತಪ್ಪದೆ ಇಮೇಲ್ ಕೂಡ ಮಾಡಿ, ಅಥವಾ ಬೇಡ ಅಂದರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಕಳಿಸಿ. ಸೊ ನಾನು ಕನ್ಸರ್ನ್ಡ್ ಆಫೀಸರ್ಸಿಗೆ ಕೂಡ ಮೇಲ್ ಮಾಡಿದಾಗ ರಿಪ್ಲೈ ಕೂಡ ಬರುತ್ತೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿನೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಸೊ ಹಾಗಾಗಿ ಈ ಒಳ್ಳೆಯ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.